ಸತ್ಸಂಗದ ವಿಷಯ ಏನಪ್ಪಾ ಅಂದ್ರೆ ಜ್ಞಾನ ಎಲ್ಲೆಲ್ಲೂ ಇದೆ ಅಂತ. ಏನು ಆತ್ಮಜ್ಞಾನ ಎಲ್ಲ ಕಡೆನೂ ಇದೆ, ಪ್ರತಿ ಸನ್ನಿವೇಶದಲ್ಲೂ ಇದೆ. ಇದು ಸತ್ಯ. ಇದು ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿ ಒಂದು ಕೆಲಸ, ಪ್ರತಿ ಹೆಜ್ಜೆನೂ ಕೂಡ ನಮ್ಮ ಆತ್ಮದಲ್ಲಿ ಸೇರುತ್ತೆ, ಶೇಖರಣೆ ಆಗುತ್ತೆ. ಆ ಒಂದು ಕೆಲಸ ಕೆಲಸದಿಂದ ಏನ್ ಸಿಗುತ್ತೆ? ನಮಗೆ ಜ್ಞಾನ ಸಿಗುತ್ತೆ. ಏನೇ ಮಾಡಿ, ಫಾರ್ ಎಕ್ಸಾಂಪಲ್, ಒಂದೇನೋ ಡ್ರಾಯಿಂಗ್ ಮಾಡಿದ್ವಿ, ಅಲ್ಲಿಂದ ಜ್ಞಾನ ಬಂತು. ಒಂದು ಊಟ ಮಾಡಿದ್ವಿ, ಅಲ್ಲಿಂದ ಕೂಡ ಒಂದು ಟೇಸ್ಟ್ ಸಿಕ್ತು, ಅದು ಕೂಡ ಆತ್ಮಕ್ಕೆ ಹೋಗುತ್ತೆ. ಒಂದು ಒಳ್ಳೆ ಮಾತಾಡಿದ್ವಿ, ಆತ್ಮಕ್ಕೆ ಆನಂದ ಸಿಗುತ್ತೆ. ಒಂದು ವೇಸ್ಟ್ ಮಾತಾಡಿದ್ವಿ ಅನ್ಕೊಳ್ಳಿ, ಶಕ್ತಿ ಕಡಿಮೆ ಆಯ್ತು, ಅದು ಕೂಡ ಅನುಭವನೇ. ಅನುಭವನೇ ಜ್ಞಾನ. ಏನೇ ಚೇಷ್ಟೆ ಮಾಡಿ, ಏನೇ ಕೆಲಸ ಮಾಡಿ, ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ, ಅದು ಅಪ್ ಟು ನಮ್ಮ ಬುದ್ಧಿ ಮೇಲೆ ಡಿಪೆಂಡ್. ಅದೇನಾಗುತ್ತೆ, ಆತ್ಮಕ್ಕೆ ಜ್ಞಾನ ಆಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಅಂದ್ರೆ ಹೊರಗಡೆ ಮಾಡ್ತಕ್ಕಂಥವ್ನು ಯಾರು? ಆ ಒಂದು ಬುದ್ಧಿ ಮನಸ್ಸು ಕೆಲಸ ಮಾಡ್ತಿದೆ. ಅದಕ್ಕೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆತ್ಮದಿಂದ ಬರ್ತಿದೆ, ಆ ಚೈತನ್ಯದಿಂದ ಬರ್ತಿದೆ. ಹೊರಗಡೆ ಈ ಪಂಚೇಂದ್ರಿಯಗಳಿಂದ ನಾವೇನೇನೋ ಮಾಡ್ತಿದ್ದೀವಿ, ಕೇಳ್ತಿದ್ದೀವಿ, ನೋಡ್ತಿದ್ದೀವಿ, ಆ ವಾಸನೆಗಳು ನೋಡ್ತಿದ್ದೀವಿ, ಅಂದ್ರೆ ಎಲ್ಲ ಅಂದ್ರೆ ಎಲ್ಲಿ ಹೋಗ್ತಿದೆ ಆ ಒಂದು ಮಾಡ್ತಕ್ಕಂಥ ಒಂದು ಕೆಲಸದಿಂದ, ಅಂದ್ರೆ ಆ ಕೆಲಸದಿಂದ ಬರ್ತಕ್ಕಂಥ ಜ್ಞಾನ ಆತ್ಮಕ್ಕೆ ಸೇರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ ಅದು. ನಾನೇನೋ ಮಾಡ್ತೀನಿ, ಸುಮ್ಮನೆ ಮೆಕ್ಯಾನಿಕಲ್ ಅಲ್ಲ. ಸೊ ಯು ಆರ್ ನಾಟ್ ಮಷಿನ್, ಯು ಆರ್ ಚೈತನ್ಯ, ನೀನು ಆತ್ಮ ನೀನು. ಸೊ ಹಂಗಾಗಿ ಧ್ಯಾನಕ್ಕೆ ಬಂದ್ಮೇಲೆ ಏನ್ ಬರುತ್ತೆ ನಮ್ಗೆ? ಧ್ಯಾನ ಸಾಧನೆ ಮಾಡ್ತಾ 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 ಪ್ರಜ್ಞೆ ಬರುತ್ತೆ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ಅವೇರ್ನೆಸ್. ಆ ಅವೇರ್ನೆಸ್ ಬರುತ್ತಲ್ವಾ, ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆ ನಾವು ಜ್ಞಾನನ ಸಂಪಾದಿಸ್ಕೊಂತಿದೀವಿ ಅಂತ ಒಂದು ವಿಷಯ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ, ಏನು, ಎಲ್ಲಾ ಕಡೆ ನಾವು ಜ್ಞಾನನ ಸಂಪಾದಿಸ್ಕೊಂತಿದೀವಿ ಅಂತ ನಮ್ಗೆ ಆ ವಿಷಯ ಸ್ಪಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ಬೈಯಂಗಿಲ್ಲ ನಮ್ಮ ಜೀವನನ. ಎಷ್ಟು ಅದ್ಭುತವಾಗಿದೆ, ಎಷ್ಟು ಜೀವನ ವೈಭೋಗವಾಗಿದೆ. ಓಹೋ! ನಾನು ಕಲಿತಾ ಇದ್ನ ಇಷ್ಟು ದಿನ ಅಂತ ಗೊತ್ತಾಗುತ್ತೆ. ನಮ್ಮ ಸಂಸಾರನ ಬೈತಾ ಇರ್ತೀವಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ. ಎಂಥ ಗಂಡ, ಎಂಥ ಮಕ್ಕಳು, ಎಂಥ ಸಮಾಜ, ಎಲ್ಲ ಬೈತಾ ಇರ್ತೀವಿ. ಧ್ಯಾನಕ್ಕೆ ಬಂದ್ಮೇಲೆ ಓಹೋ! ನಾವು ಕಲಿತಾ ಇದೀವಿ ಅಂತ ಬೇರೆಯವ್ರು ಹೇಳೋದಲ್ಲ, ಸತ್ಸಂಗ ಕ್ಲಾಸಲ್ಲಿ ಕೇಳೋದಲ್ಲ, ನಮಗೆ ಸ್ಪಷ್ಟ ಆಗುತ್ತೆ. ನಮ್ಗೆ ಅನುಭವಕ್ಕೆ ಬರುತ್ತೆ. ಕಲಿತಾ ಇದೀವಿ ಅಂತಕ್ಕಂಥ ಒಂದು ವಿಷಯ ಅನುಭವಕ್ಕೆ ಬರುತ್ತೆ. ಅನುಭವನೇ ಜ್ಞಾನ. ನೋಡಿ ಮಾಸ್ಟರ್ಸ್, ಅದು ಇಂಪಾರ್ಟೆಂಟ್. ಏನು? ಅನುಭವನೇ ಜ್ಞಾನ. ಸೊ ಎಲ್ಲ ವಿಧವಾಗಿ, ಒಂದು ವಿಧವಾಗಲ್ಲ, ಪ್ರತಿ ಒಂದು ಕೆಲಸ ಕೂಡ ಗೊತ್ತಾಗುತ್ತೆ. ಅಂದ್ರೆ ಆ ಜಾಗೃತಿ ಅಂತಕ್ಕಂಥದ್ದು ದಿನ 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 ಜಾಸ್ತಿ ಆಗ್ಬೇಕು. ಅವೇರ್ನೆಸ್ ಅಂತಕ್ಕಂಥದ್ದು ಕಣ್ಣು ತೆಗೆದ್ಮೇಲೆ ಏನ್ ಕೆಲಸಗಳು ಮಾಡ್ತೀವಿ, ಆ ಒಂದು ಕೆಲಸಗಳಲ್ಲಿ, ಚೇಷ್ಟೆಗಳಲ್ಲಿ, ಆ ಆಕ್ಟಿವಿಟೀಸ್ ಏನ್ ನಡೀತಾ ಇದಾವೆ ಈ ಒಂದು ಚೈತನ್ಯದಿಂದ, ಏನು ಆಕ್ಟಿವಿಟೀಸ್ ನಡೀತಿದೆ, ಮಾತು ನಡೀತಿದೆ, ನೋಡ್ತಿದೆ, ಕೇಳ್ತಿದೀವಿ, ಆ ವಾಸನೆಗಳು ಈ ಮೂಗಿಂದ ಅನುಭವಿಸ್ತಿದೀವಿ. ಅಂದ್ರೆ ಫೀಲಿಂಗ್ಸ್ ಎಲ್ಲ ನೋಡಿ. ಒಂದೇನೋ ಯಾರೋ ಬಂದ್ರು, ನಿಮ್ಗೇನೋ ಅಂದ್ರು,
ಏನಾಗ್ತವೆ ನಮ್ಮಲ್ಲಿ ಒಂದು ಒಳ್ಳೆ ಭಾವನೆ, ಒಳ್ಳೆ ಮಾತಾಡಿದ್ರೆ ಆ ಒಂದು ಒಳ್ಳೆ ರಸಗಳು ಸೃಷ್ಟಿಯಾಗ್ತವೆ. ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಹಾರ್ಮೋನ್ಸ್ ಅಂತೀವಿ. ಆ ಸೃಷ್ಟಿಯಾದಾಗ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತೀವಿ. ನೋಡಿ, ಒಳ್ಳೆ ವಿಷಯ ಹೇಳಿದ್ರು, ನಿಮಗೆ ಆನಂದ ಆಯ್ತು. ಒಳ್ಳೆ ಆ ಆ ಸೆರೋಟೋನಿನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ, ಆನಂದ. ಅದೇ ಯಾರೋ ಬೈದ್ರು ಅನ್ಕೊಳ್ಳಿ, ನೆಗೆಟಿವ್ ಹಾರ್ಮೋನ್ಸ್. ಅಂದ್ರೆ ನೋಡಿ ಎಷ್ಟು ಅದ್ಭುತವಾಗಿದೆ ದೇಹ. ಎಂಥ ಮಹಾ ಅದ್ಭುತ ದೇಹ. ಅಂದ್ರೆ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗಿ ಬೇರೆ ಬೇರೆ ಎಮೋಷನ್ಸ್, ಬೇರೆ ಆ ಫೀಲಿಂಗ್ಸ್ ಎಲ್ಲ ರಿಲೀಸ್ ಆಗೋದನ್ನ ಗಮನಿಸ್ಕೊಂತೀವಿ ಈ ದೇಹದಲ್ಲಿ. ಕಣ್ಣು ಮುಚ್ಚಿ ನಾವು ಒಳಗೆ ಹೋದ್ರೆ ನಮಗೆ ಹಾರ್ಟ್ ಬೀಟ್ ಕಾಣಿಸುತ್ತೆ, ಕೇಳಿಸುತ್ತೆ. ಅದನ್ನ ಶೆಥೋಸ್ಕೋಪ್ ಇಟ್ಟು ಕೇಳಿಸ್ಕೊಳೋದ್ ಬೇಕಿಲ್ಲ. ಅಂದ್ರೆ ಅಷ್ಟಿದೆ ಒಳಗಡೆ. ಅಂತ ಒಂದು ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ನಾನು ಸುಮ್ಮನೆ ಧ್ಯಾನ ಮಾಡ್ತಿದ್ದೀನಿ ಅಂತ ಮಾಡ್ತಿದ್ದೀವಿ ಕರೆಕ್ಟು. ನೀನು ಆ ಶೂನ್ಯ ಸ್ಥಿತಿಯಲ್ಲಿ ನೀನು ಬದುಕ್ತಿದೀಯಾ? ಅಂದ್ರೆ ತಿಳ್ಕಣಕ್ಕೆ ಅಷ್ಟು ಇದೆ ಮಾಸ್ಟರ್. ಪ್ರತಿ ಕ್ಷಣ ಕೂಡ ಕಣ್ಣು ಮುಚ್ಚಿದ್ರೆ ನಿಮ್ಮ ಹಾರ್ಟ್ ಬೀಟ್ ನಿಮಗೆ ಕೇಳಿಸ್ಬೇಕು. ಇನ್ನೂ ಶೂನ್ಯ ಸ್ಥಿತಿಗೆ ಇನ್ನೂ ಹೋದ್ರೆ ನಮ್ಮ ಬ್ಲಡ್ ಫ್ಲೋ ಆಗೋದು ಕೇಳಿಸುತ್ತೆ ನಮಗೆ. ಅಂದ್ರೆ ನೀನು ದೇಹ ಅಲ್ಲ ಅಂದ್ರೆ ಸಪರೇಟ್ ಆಗ್ಬೇಕು ಫಸ್ಟು. ಕೇಳಿಸತ್ತಂದ್ರೆ ಏನು ಸುಮ್ಮನೆ ಕೇಳಿಸೋದಿಲ್ಲ. ಫಸ್ಟ್ ನೀನು ಆ ದೇಹ, ಮನಸ್ಸು, ಬುದ್ಧಿಯಿಂದ ಹೊರಗೆ ಬರಬೇಕು. ಅದೇ ಇರೋದು ವಿಷಯ. ಏನಪ್ಪಾ ಅಂದ್ರೆ ನೀನು ಹೊರಗಡೆ ಬಂದು ಅದನ್ನೆಲ್ಲ ಗಮನಿಸ್ಬೇಕು. ದೇಹದಲ್ಲಿ ಆಗ್ತಕ್ಕಂಥ ಒಂದು ಏನ್ ನಡೀತಿದೆ ಈ ದೇಹದಲ್ಲಿ. ಈ ದೊಡ್ಡ ಮಷೀನ್ ಇದು, ದೊಡ್ಡ ಫ್ಯಾಕ್ಟರಿ ಇದು. ಏನೇನ್ ನಡೀತಿದೆ ನೋಡಿ, ಎಷ್ಟು ಜ್ಞಾನ ಸಿಗುತ್ತೆ. ಎಂತ ಅದ್ಭುತ ಇದು ವಿಷಯ. ಅಂದ್ರೆ ನೀನು ಆ ಒಂದು ಸಪರೇಟ್ ಆಗೋದು, ಆ ಒಂದು ಕೀ ಗೊತ್ತಿಲ್ಲ, ನಿನ್ ನಾಲೆಡ್ಜ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ದೇಹದಲ್ಲೇ ಸಾಯ್ತಾ ಇದ್ದಾನೆ ಮನುಷ್ಯ. ಆ ದೇಹನೇ ನಾನು ಅನ್ಕೊಂಡಿದ್ದಾನೆ. ದೇಹ ನೀನಲ್ಲ ಅಂತ ಅನುಭವ ಬರ್ಬೇಕು. ಹೇಗ್ ಬರುತ್ತಪ್ಪ ಅನುಭವ ಅಂದ್ರೆ ಆ ಶೂನ್ಯ ಸ್ಥಿತಿಗೆ ಹೋದಾಗ, ಅಖಂಡ ಧ್ಯಾನ ಸಾಧನೆ ಮಾಡಿದಾಗ, ಮಹಾ ಮೌನ ಆದಾಗ, ಆ ಮೌನ ನೋಡಿ ಆ ಶಕ್ತಿ ಅಷ್ಟಿರುತ್ತೆ. ಯಾವ ಕ್ಷಣ ಬೇಕಂದ್ರೂ ಹೊರ ಬರ್ಬೋದು. ದೇಹದಿಂದ ಹೊರ ಬಂದರು ಆ ಒಂದು ಶೂನ್ಯ ಆಗಿ ದೇಹದಲ್ಲೇ ಜೀವ ಇರುತ್ತೆ. ಬಟ್ ಅದನ್ನೆಲ್ಲ ಕೇಳಿಸ್ಕೊಂತಿರ್ತೀವಿ. ಆ ಹಾರ್ಟ್ ಬೀಟು, ಬ್ಲಡ್ ಫ್ಲೋ ಆಗೋದು ನೋಡಿ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಡೀತಾ ಇದಾವೆ. ಅಂದ್ರೆ ಅದಕ್ಕೆ ಹೇಳೋದು ಪ್ರತಿ ಕ್ಷಣ ಕೂಡ ಕಲಿಯಕ್ಕಿದೆ ಆತ್ಮಜ್ಞಾನ. ಸುಮ್ನೆ ಅಲ್ಲ ಮಾಸ್ಟರ್ಸ್. ಯಾಕೆ ನಾವು ಈ ದೇಹದಲ್ಲಿದ್ದೀವಿ ಅಂದ್ರೆ ದೇಹನ ಅರ್ಥ ಮಾಡ್ಕೊಳಕ್ಕೆ. ಈ ಫ್ಯಾಕ್ಟರಿ ಹೆಂಗಿದೆ, ಎಂತ ಮಹಾ ಸೃಷ್ಟಿ ಇದು, ದೈವ ಸೃಷ್ಟಿ ಇದು, ಭಗವಂತ ಸೃಷ್ಟಿ ಇದು ದೇಹ. ಈ ದೇಹ ಏನೋ ಸುಮ್ನೆ ಅಲ್ಲ. ಮಲಮೂತ್ರ ಇದೆ ಅಂತ ಆ ಒಂದು ಕೆಟ್ಟದಾಗಿ ಕಾಣಬಾರ್ದು ದೇಹನ. ಭಗವತ್ ಪ್ರಸಾದ ಈ ದೇಹ. ಈ ದೇಹದಿಂದ ಎಂತೆಂಥ ಸುಖಗಳು ಅನುಭವಿಸಿದೀವಿ, ಎಷ್ಟೆಷ್ಟು ಕಲಿತಿದೀವಿ, ಎಷ್ಟೆಷ್ಟು ಕೆಲಸ ಮಾಡ್ತಿದೀವಿ. ಏನ್ ಮಾಡ್ತಿದೀವಿ ಅದರಿಂದ ಏನ್ ಸಿಗ್ತಿದೆ ಅಂದ್ರೆ ಜ್ಞಾನ ಸಿಗ್ತಿದೆ, ಆತ್ಮಜ್ಞಾನ ಸಿಗ್ತಿದೆ. ಮೇಲಿನ ಲೋಕಕ್ಕೆ ಹೋದಾಗ ದೇಹ ಬಿಟ್ಟು ನೋಡ್ತೀವಿ ನಾವು. ಓಹೋ! ಈ ದೇಹದಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ನ ನಾನು, ಎಂಥ ಅದ್ಭುತ ದೇಹ ಅಂತ ಆರ್ಡಿನರಿ ಪರ್ಸನ್‌ಗೆ ಬಿಟ್ಟಾಗ ಗೊತ್ತಾಗುತ್ತೆ. ಧ್ಯಾನಿಗೆ ದೇಹದಲ್ಲಿ ಇದ್ದಾಗೆ ಗೊತ್ತಾಗುತ್ತೆ ಅದು. ನೀ ದೇಹದಲ್ಲಿದ್ದೇ ಆ ದೇಹದ ಒಂದು ವೈಶಿಷ್ಟ್ಯನ ತಿಳ್ಕೊಂತೀಯ. ಎಲ್ಲೋ ಹಿಮಾಲಯಕ್ಕೆ ಹೋಗಿ ಯಾರೋ ಸತ್ಸಂಗದಿಂದ ಆ ಅಥವಾ ದೊಡ್ಡ ದೊಡ್ಡ ಬುಕ್ಸ್‌ಗಿಂತ ಅಷ್ಟು ಕಷ್ಟ ಪಡಬೇಕಾಗಿಲ್ಲ. ನಿನ್ನಲ್ಲೇ ಇದೆ. ಪ್ರತಿ ಹೆಜ್ಜೆನಲ್ಲೂ ಕೂಡ ಜ್ಞಾನ ಇದೆ. ತಿಳ್ಕೊಳ್ಳಿ. ಕಲಿಯ ದಾಹ ಇರಬೇಕಷ್ಟೇ. ಅಂದ್ರೆ ನೀನು ಆ ಒಂದು ಆ ಶೂನ್ಯ ಸ್ಥಿತಿಗೆ ಬರಬೇಕು. ಹಾಗಾಗಿ ಮನ್ಸನ್ನ ಓಡಿಸ್ಬಾರ್ದು. ಏನ್ ಹೇಳ್ತಾರೆ? ಏನ್ ಹೇಳುತ್ತೆ ಯೋಗ ಸಿದ್ಧಾಂತ ಅಂದ್ರೆ ನೀನು ಮನ್ಸನ್ನ ನಿಲ್ಸು. ಅವಾಗೆ ಯೋಗಿ ಆಗೋದು. ಕಣ್ಣು ತೆಗೆದಾಗ ಮನ್ಸನ್ನ ನಿಲ್ಸು. ಬೇಕಂದಾಗ ಅದನ್ನ ಓಪನ್ ಮಾಡು. ಬೇಡ ಅಂದಾಗ ಸ್ವಿಚ್ ಆಫ್ ಮಾಡು. ಸುಮ್ನೆ ಆನ್ ಇಟ್ಕೊಂಡ್ರೆ ಏನಾಗುತ್ತೆ? ಇವೆಲ್ಲ ಏನು ಗೊತ್ತಾಗಲ್ಲ ನಿನ್ಗೆ. ದೇಹದಲ್ಲಿ ಏನ್ ನಡೀತಿದೆ? ಮನಸ್ಸಲ್ಲಿ ಏನ್ ನಡೀತಿದೆ? ಮನಸ್ಸು ಒಂದು ಪವರ್‌ಫುಲ್ ಟೂಲ್ ಅದು. ಅದ್ಭುತ ಮನಸ್ಸು. ಬಟ್ ಆ ಮನಸ್ಸು ಶಕ್ತಿಹೀನ ಆಗಿ ಮನಸ್ಸೇ ನಿಮ್ಮನ್ನ ಆಟ ಆಡಿಸ್ತಿದೆ.
ಆ ಮನಸ್ಸು ಶೂನ್ಯ ಆದ್ರೆ ಅದಷ್ಟು ಪವರ್‌ಫುಲ್ ಏನಿಲ್ಲ. ಬೇಕಾದ್ರೆ ಸೃಷ್ಟಿ ಮಾಡ್ಬೋದು. ಸೃಷ್ಟಿಕರ್ತ ಆಗ್ತೀನಿ ನೀನು. ಅಂದ್ರೆ ಶಕ್ತಿ ಇರೋವೆಲ್ಲ ಶಕ್ತಿಹೀನ ಆಗಿದಾವೆ ನೋಡಿ. ದೇಹಕ್ಕೂ ಅಪಾರವಾದ ಶಕ್ತಿ ಇದೆ. ಲೆಕ್ಕ ಇಲ್ಲದ ಶಕ್ತಿ ಇದೆ. ಲಕ್ಷ ವರ್ಷ ಬದುಕ್ಬೋದು ಅಂತಾರೆ ದೇಹನ. ಹಿಂಗೆ ದೇಹನ ತಗೊಂಡೆ ಮೇಲೆ ಲೋಕಕ್ಕೆ ಹೋಗ್ಬೋದು. ಬೇಕಂದ್ ಲೋಕಕ್ಕೆ ಹೋಗ್ಬೋದು ನೀನು. ಬಾಡಿ ನಿನ್ನ ಆತ್ಮ ಹೊರಗೆ ಬರಬೇಕಾಗಿಲ್ಲ. ದೇಹನೇ ತಗೊಂಡು ನೀನು ಸತ್ ಲೋಕಕ್ಕೆ ಹೋಗ್ಬೋದು. ರಾಮ್‌ತ ಆ ಕೆಲಸ ಮಾಡ್ತಾನೆ. ಅಂದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ನೋಡಿ. ಸುಮ್ಮನೆ ಸಿಂಪಲ್ ಆಗಿ ಬರೀ ಧ್ಯಾನ ಅಲ್ಲ, ಆರೋಗ್ಯಕ್ಕಲ್ಲ. ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ಅಷ್ಟಿದೆ. ಆತ್ಮಜ್ಞಾನ ಅಂತಕ್ಕಂಥದ್ದು ಅಷ್ಟಿದೆ ಮಾಸ್ಟರ್ ನೆನ್ಪಿಟ್ಕೊಳ್ಳಿ. ಮನ್ಸು ಬೇಕಂದಷ್ಟು ಪಡಿತಕ್ಕಂಥ ಒಂದು ಆ ಶಕ್ತಿ ಇದೆ ಮನ್ಸಿಗೆ. ಬಟ್ ಏನಾಗಿದೆ, ಆ ಒಂದು ಧ್ಯಾನ ಇಲ್ದಕ್ಕೋಸ್ಕರ ಶಕ್ತಿಹೀನ ಆಗ್ಬಿಟ್ಟು ಮನ್ಸು ಆ ಶಕ್ತಿ ಇಲ್ದಾಗ ಏನಾಗುತ್ತೆ ಬರೀ ನೆಗೆಟಿವ್ಸೇ ತುಂಬಿರುತ್ತೆ ಮನ್ಸಲ್ಲಿ. ಯಾವಾಗ ಆ ಶಕ್ತಿ ಅಂತಕ್ಕಂಥದ್ದು ದಿನ, 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 ದಿನ ಧ್ಯಾನ ಮಾಡಿ, ಮಾಡಿ, ಮಾಡಿ ಆ ಶೂನ್ಯ ತತ್ವದಲ್ಲಿ ಜೀವಿಸಿ ನಿನ್ ಜೊತೆ ನೀ ಇದ್ದು ಮತ್ತೆ ಪರಧ್ಯಾನದಿಂದ ಸಿಗಲ್ಲ ಮನ್ಸಿಗೆ ಶಕ್ತಿ. ಪರಧ್ಯಾನದಿಂದ ಮನ್ಸಿಗೆ ಶಕ್ತಿ ಹೀನಾಗುತ್ತೆ. ವೇಸ್ಟ್. ನಿನ್ ಜೊತೆ ನೀನು ಜೀವಿಸಿ ಒಬ್ಬ ರಮಣ ಮಹರ್ಷಿ ತರ ಗಂಟೆಗಟ್ಲೆ, ಗಂಟೆಗಟ್ಲೆ ಸಾಧನೆ ಮಾಡಿ ಮೌನ ಇದ್ದು ಅವಾಗ ಗೊತ್ತಾಗುತ್ತೆ ಮನ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅವಾಗೇನಾಗುತ್ತೆ ಎಂತೆಂತ ಅದ್ಭುತ ಸೃಷ್ಟಿ ಮಾಡ್ಬೋದು. ಲೋಕಕ್ಕೋಸ್ಕರ ನಿನಗೋಸ್ಕರ ಅಲ್ಲ ಮತ್ತೆ. ಲೋಕಕ್ಕೋಸ್ಕರ ಅದ್ಭುತಗಳು ಸೃಷ್ಟಿ ಮಾಡ್ಬೋದು. ಒಬ್ಬ ಪತ್ರಿಜಿ ತರ, ಒಬ್ಬ ಓಶೋ ರಜನೀಶ್ ತರ, ಒಬ್ಬ ಬುದ್ಧನ್ ತರ ನೋಡಿ. ಏನ್ ಮಾಡಿದ್ರು ಅವರು? ಆ ಮನಸ್ಸಿಗೆ ಶಕ್ತಿ ಬಂತು. ಕೋತಿ ಆಗಿದ್ದು ಆಂಜನೇಯ ಆಯ್ತು. ಆಂಜನೇಯ ಏನ್ ಮಾಡ್ತಾನೆ? ಲೋಕ ಕಲ್ಯಾಣ ಮಾಡ್ತಾನೆ. ರಾಮ ರಾಜ್ಯ ಸ್ಥಾಪನೆ ಮಾಡಕ್ಕೆ ಸಹಕಾರ ಮಾಡ್ತಾನೆ ಆಂಜನೇಯ. ಬಟ್ ಈ ಕೋತಿ ಏನ್ ಮಾಡುತ್ತೆ? ಅದೆಲ್ಲ ಸು ಹಾಳ್ ಮಾಡುತ್ತೆ. ಮನುಷ್ಯ ಎಲ್ಲ ಕೋತಿ. ಯಾಕೆ? ಆ ಮನಸ್ಸಿಗೆ ಶಕ್ತಿ ಇಲ್ಲ. ಅಂದ್ರೆ ಕಲಿಯಕ್ಕೆ ಪ್ರತಿಯೊಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಕಲಿಯಕ್ಕೆ ಪ್ರತಿಯೊಂದು ಕ್ಷಣನೂ ಇದೆ ಮಾಸ್ಟರ್ಸ್ ತಿಳ್ಕೊಳ್ಳಿ. ಸುಮ್ನೆ ಅಲ್ಲ ಈ ಸೃಷ್ಟಿ. ಆಷಾಮಾಷಿ ಅಲ್ಲ ಈ ಜೀವನ. ಈ ಜನ್ಮ ಅಂತಕ್ಕಂಥದ್ದು ಒಂದ್ ಸಣ್ಣ ವಿಷಯ ಅಲ್ಲ. ಸುಮ್ನೆ ಬದುಕ್ಬಾರ್ದು ಅದು ಇಂಪಾರ್ಟೆಂಟ್. ಎಚ್ಚರವಾಗಿ ಬದುಕಬೇಕು. ಅವೇರ್‌ನೆಸ್ ಇಂದ, ಜಾಗೃತಿಯಿಂದ. ಮಾತಾಡಿದ್ವಾ ಜಾಗೃತಿಯಿಂದ ಮಾತಾಡಿ. ಆಲೋಚನೆ ಮಾಡಿದ್ವಾ ಜಾಗೃತಿಯಿಂದ ಆಲೋಚನೆ ಮಾಡಿ. ನೋಡಿದ್ವಾ ಜಾಗೃತಿಯಿಂದ ನೋಡಿ. ಕೇಳಿಸ್ಕೊಂಡ್ವಾ ಜಾಗೃತಿಯಿಂದ ಕೇಳಿಸ್ಕೊಳ್ಳಿ. ಡೆಡ್ ಆಗ್ಬಾರ್ದು. ಮಷೀನ್ ಆದ್ರೆ ಏನ್ ಮಾಡ್ತೀವಿ? ಇವೆಲ್ಲ ತನ್ಪಾಡಿತಾವು. ಅವು ಕಂಟ್ರೋಲ್ ಲಂಗು ಲಗಾಮ್ ಇರಲ್ಲ. ಸುಮ್ನೆ ಕೆಲಸ ಮಾಡ್ತಿರ್ತಾವು. ಸುಮ್ನೆ ತಿನ್ನೋದು, ಸುಮ್ನೆ ಕೇಳೋದು, ಸುಮ್ನೆ ನೋಡೋದು. ಅವು ಮಷೀನ್ ತರ. ನೀನು ಮಷೀನ್ ಅಲ್ಲ, ನೀನು ಚೈತನ್ಯ ತಿಳ್ಕೊಳ್ಳಿ. ನೀನು ಆತ್ಮ ಪದಾರ್ಥ ನೀನು. ಅಂದ್ರೆ ಏನು ಆತ್ಮ ಅಂದ್ರೆ ಏನು? ಅದು ಜ್ಞಾನಕ್ಕೋಸ್ಕರ ಬಂದಿದೆ. ಜ್ಞಾನಕ್ಕೋಸ್ಕರ ಮತ್ತೆ, 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 ಮತ್ತೆ ಭೂಮಿಗೆ ಬರ್ತಿದೆ. ಅಂದ್ರೆ ಕಣ್ಣು ತೆಗೆದಾಗ ಈ ಎಚ್ಚರಿಕೆಯಿಂದ ಇರ್ಬೇಕು. ಅವಾಗೇನಾಗುತ್ತೆ ಪ್ರತಿ ಕ್ಷಣ ಕೂಡ ನಾವು ಕಲಿಯಕ್ಕೆ ಪ್ರಾರಂಭ ಮಾಡ್ತೀವಿ. ಹುಡುಕ್ತೀವಿ ಕಲಿಯಕ್ಕೋಸ್ಕರ. ಜಾಗೃತಿ ಇದ್ದಂಗೆ ಸಹಜವಾಗಿ ನೋಡಿದ್ದೆಲ್ಲ ಜ್ಞಾನ ಆಗುತ್ತೆ ನಾವು. ಎಲ್ಲಿ ನೋಡಿದ್ರು ಜ್ಞಾನ, ಒಬ್ರು ನೋಡಿದ್ರು ಜ್ಞಾನ. ಯಾರನ್ನೋ ಒಬ್ರ ಜೊತೆ ಮಾತಾಡಿದ್ರು ಜ್ಞಾನ. ಒಬ್ಬ ಮೆಡಿಟೇಟರ್ ಆಗ್ಲಿ, ನಾನ್ ಮೆಡಿಟೇಟರ್ ಆಗ್ಲಿ, ಅಲ್ಲಿಂದ ಏನ್ ಮಾಡ್ತೀವಿ? ಆ ಸ್ವಾದನ್ನ ಹೀರ್ತೀವಿ ನೋಡಿ. ಒಬ್ಬ ಕುಡುಕನಾದ್ರೂ ಕೂಡ ಕಲಿಬಹುದು ಕಾನ್ಫಿಡೆನ್ಸ್ ನೋಡಿ. ಅಥವಾ ಅವನ್ ತರ ಆಗ್ಬಾರ್ದು ಅಂತ. ಆ ಅದು ಕೂಡ ಕಲಿತೀವಿ. ಅಂದ್ರೆ ಕಲಿಯಕ್ಕೆ ಪ್ರತಿ ಕ್ಷಣ ಕೂಡ ಆಪರ್ಚುನಿಟೀಸ್‌ನ ಹುಡುಕ್ತಾ ಹೋಗ್ತೀವಿ. ಅಂದ್ರೆ ಆ ಒಂದು ಎಚ್ಚರಿಕೆ, ಅವೇರ್‌ನೆಸ್ ಅಂತಕ್ಕಂಥದ್ದು ದಿನ ದಿನ ಜಾಸ್ತಿ ಆಗ್ಬೇಕು. ಏನು? ನಾನು ಕಲಿಯಕ್ ಬಂದಿದ್ದೀನಿ. ಆ ಒಂದು ಪರಿಜ್ಞಾನ, ಆ ಒಂದು ಪ್ರಜ್ಞೆಯಲ್ಲಿ ಬದುಕ್ಬೇಕು. ಅವಾಗ ಏನ್ ಮಾಡ್ತೀವಿ? ಕಲಿಯಕ್ ಬಂದಿದೀವಿ ಅಂದ ತಕ್ಷಣ ಆ ಟೈಮ್ ವೇಸ್ಟ್ ಮಾಡಲ್ಲ, ಶಕ್ತಿ ವೇಸ್ಟ್ ಮಾಡಲ್ಲ. ಒಂದು ಫಸ್ಟ್ ಎಲ್ಲ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಭಕ್ತಿಗೀತೆಗಳು ಕೇಳ್ತಿದ್ವಿ. ಭಕ್ತಿಗೀತೆಗಳು ಕೇಳಿ ಏನ್ ಮಾಡ್ತಿದ್ವಿ? ಭಕ್ತಿ ಪರವಶ ಆಗಿ ದೇವ್ರು ಮೇಲೆ ಆ ನಮಸ್ಕಾರ ಮಾಡಿ ಆ ದೇವರೇ ಎಲ್ಲ ಅನ್ಕೊಂತಿದ್ವಿ. ಇವಾಗ ಆ ಭಕ್ತಿಗೀತೆಗಳು ಕೇಳಿದ್ರೆ ಏನಾಗುತ್ತೆ? ಎಲ್ಲಾ ಎಲ್ಲಾ ಕಡೆ ಆತ್ಮಮಯ ಅಂತ ಅರ್ಥ ಆಗುತ್ತೆ. ಪ್ರತಿ ಒಂದು ಪುರಂದರದಾಸ ಹಾಡು ಕೇಳಿ, ಆ ಒಂದು ವಚನ ಸಾಹಿತ್ಯ ಕೇಳಿ, ಆ ನಾನು ಫಸ್ಟು ವಚನ ಸಾಹಿತ್ಯ ಕೇಳಿದಾಗ ಏನು ಅರ್ಥ ಆಗ್ತಿದ್ದಿಲ್ಲ. ನನಗೆ ಯಾವಾಗ ಧ್ಯಾನಕ್ಕೆ ಬಂದೆ, ಯಾವಾಗ ಎಚ್ಚರಿಕೆ ಪ್ರಾರಂಭ ಆಯ್ತು, ಅವೇರ್‌ನೆಸ್ ಸ್ಟಾರ್ಟ್ ಆಯ್ತು, ಪ್ರಜ್ಞೆ ಸ್ಟಾರ್ಟ್ ಆಯ್ತು, ಅವಾಗ ಆ ವಚನ ಸಾಹಿತ್ಯ ಕೇಳಿದ್ರೆ ಓಹೋ! ಎಷ್ಟು ಅದ್ಭುತವಾದ ಆತ್ಮಜ್ಞಾನ ಇದೆ. ಎಷ್ಟು
ಸ್ಟ್ರೇಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗಿ ಹೇಳಿದರೆ ಈ ಮೂರ್ಖರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಈ ಪ್ರಪಂಚಕ್ಕೆ ಅಂತ ನನಗೆ ಒಂದು ಆ ಶಾಕ್ ಆಯ್ತು ನೋಡಿ. ಅನಿಸ್ತು ನನಗೆ, ಏನು ಇಷ್ಟು ಸ್ಪಷ್ಟವಾಗಿ ಸುಲಭವಾಗಿ ಹೇಳಿದ್ದನ್ನ ಯಾಕೆ ಮಾಡ್ತಿಲ್ಲ ಜನಗಳು? ಮತ್ತೆ ಅದೇ ಕೆಲಸ ಮಾಡ್ತಿದಾರಲ್ಲ ಬಸವಣ್ಣ. ಈ ಜಾತಿಗಳು ಬೇಡ, ಪೂಜೆಗಳು ಬೇಡ, ಹೇಳಿದ್ರೆ ಮತ್ತೆ ಅದೇ ಕೆಲಸ ಮಾಡ್ತಿದಾವಲ್ಲ ಈ ಜನಗಳು. ಆ ವಚನಗಳು ಹೇಳೇ ನಮ್ಮ ಮನೇಲಿ ಎಲ್ಲರನ್ನ ಎದ್ದೇಳಿಸ್ತಿದ್ದೆ ನಾನು. ನೋಡಿ ಇಷ್ಟ್ ಚೆನ್ನಾಗಿ ಹೇಳಿದಾರೆ. ಮತ್ತೆ ಲಿಂಗಾಯತರಂತ್ರಿ ಮತ್ತೆ ಪೂಜೆ ಮಾಡ್ತೀರಿ, ಮತ್ತೆ ಗುಡಿಗಳಿಗೆ ಹೋಗ್ತೀರಿ, ಮತ್ತೆ ಗುಂಡು ಹೊಡ್ಸ್ಕೊಂತೀರಿ. ಇದಾ ಲಿಂಗಾಯತರಂದ್ರೆ? ಇದು ಬೇಡ ಅಂತ ಹೇಳಿದ್ರೆ ಮತ್ತೆ ಅದೇ ಮಾಡ್ತೀರಿ. ಅಂದ್ರೆ ಎಲ್ಲಿಂದ ಬಂತು ಆ ಒಂದು ಜ್ಞಾನ ನನಗೆ ಅಂದ್ರೆ, ಆ ಒಂದು ಧ್ಯಾನ ಸಾಧನೆಯಿಂದ, ಆ ಶೂನ್ಯತದಿಂದ. ಅಂದ್ರೆ ಕಣ್ ತೆಗೆದಾಗ, ಕೇಳಿಸ್ಕೊಂಡಾಗ, ನೋಡಿದ್ರು ಕೂಡ ಅಲ್ಲಿಂದ ಜ್ಞಾನವನ್ನ ನಾನು ಆಸ್ವಾದ ಮಾಡಕ್ ಪ್ರಾರಂಭ ಮಾಡಿದೆ. ನಾವ್ ಯಾಕೆ ಈ ಒಂದು ಸಮಾಜದಲ್ಲಿ, ಸಂಸಾರದಲ್ಲಿ ಹುಟ್ಟಿದೀವಿ ಅಂದ್ರೆ ಅಲ್ಲಿಂದ ಜ್ಞಾನ ತಗೋಣಕ್ಕೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಸುಮ್ನೆ ಯಾರು ಹುಟ್ಟಿಲ್ಲ. ಹಂಗಾಗಿ ಜೀವನ ವೈಭೋಗ ಆಕ್ಚುಲಿ. ಜೀವನ ಓಶೋ ಹೇಳ್ತಾರೆ, ಜೀವನ ಅಂತಕ್ಕಂಥ ದೊಡ್ಡ ನಿನಗೆ ಗಿಫ್ಟ್ ನಿನಗೆ. ಆ ಗಿಫ್ಟ್ ಪ್ರಕೃತಿ ಕೊಟ್ಟಿದೆ. ಆ ಗಿಫ್ಟನ್ನ ಚೆನ್ನಾಗಿ ಎಂಜಾಯ್ ಮಾಡು ನೀನು. ಅದು ಬಿಟ್ಟು ಅಳ್ತಿದೀಯ ನೀನು. ಎದಕ್ ಅಳ್ತೀಯ ನೋಡಿ. ಪ್ರತಿಯೊಬ್ಬ ಎಂಟರ್‌ಟೈನ್ ಮಾಸ್ಟರ್ ಏನ್ ನೋಡ್ತಾನೆ? ಇವನು ಅಳ್ತಿದಾನ ಅಂತ ನೋಡ್ತಾನೆ. ದುಃಖದಲ್ಲಿದಾನ ಅಂತ ನೋಡ್ತಾನೆ. ಯಾಕೆ ದುಃಖ? ಫಸ್ಟ್ ಆಫ್ ಆಲ್ ನಿನಗೆ ಕಲಿಯಕ್ಕೆ ಆಪರ್ಚುನಿಟೀಸ್ ಇದೆ ಪ್ರತಿ ಕ್ಷಣ ಕೂಡ. ನಿನ್ ಮನೇಲಾಗ್ಬೋದು, ನಿನ್ ಸಂಸಾರದಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು. ನೀನ್ ಆಫೀಸ್‌ಗೆ ಹೋಗ್ತೀಯ, ಅಲ್ಲಿ ಕೂಡ ಕಲಿಯಕ್ಕಿದೆ ನಿನಗೆ. ನನಗೆ ಆಫೀಸಿಂದ ಏನ್ ಕಲ್ತೆ? ಪೇಷನ್ಸ್ ಕಲ್ತೆ ನಾನು. ಅವೇರ್‌ನೆಸ್ ಕಲ್ತೆ. ಎಚ್ಚರವಾಗಿರೋದು ಹೇಗೆ ಅಂತ ಕಲ್ತೆ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೇಗ್ ಬದುಕೋದ್ ಕಲ್ತೆ ಅಂದ್ರೆ ಹೆಂಗೆ ನಾನು ಲೀಡ್ ಮಾಡೋದು. ಅಲ್ಲಿ ಲೀಡ್ ಮಾಡೋದ್ ಕಲ್ತು ಧ್ಯಾನ ಪ್ರಚಾರಕ್ ನಾನು ಲೀಡ್ ಮಾಡೋದ್ ಕಲ್ತೆ. ನೋಡಿ. ಅಂದ್ರೆ ಕಲಿಯಕ್ಕೋಸ್ಕರ ಇದೆ ಅದು. ಅದ್ ಬಿಟ್ಟು ಏನ್ ಮಾಡ್ತಾರೆ ಕೆಲವೊಬ್ರೆಲ್ಲ, ಓಹೋ! ಏನಪ್ಪಾ ಆಫೀಸು, ವೈರಾಗ್ಯ ನೋಡಿ. ಅಲ್ಲ. ಅಂದ್ರೆ ನಿನ್ನ ಒಂದು ಬದಲಾವಣೆ ನೋಡಿ. ಪ್ರತಿಯೊಬ್ಬರ ಬದಲಾವಣೆಗಳು. ಏನಪ್ಪಾ ಆಫೀಸ್ ಅಲ್ಲ, ಕಲಿಯಕ್ಕೋಸ್ಕರ ಇದೆ ಆಫೀಸು. ಆಫೀಸಿಗೆ ಹೋಗ್ಬೇಕಾ? ಆಹಾ! ಹೋಗ್ಬೇಕು. ಕಲಿಯಕ್ಕೋಸ್ಕರ ಹೋಗ್ಬೇಕು. ನೋಡಿ. ವೈರಾಗ್ಯ ಅಲ್ಲ, ವೈಭೋಗ. ನೋಡಿ. ಆಫೀಸ್ ವೈರಾಗ್ಯ ಅಲ್ಲ. ಆಫೀಸ್ ಇರೋದು ವೈಭೋಗಕ್ಕೋಸ್ಕರ. ವೈಭೋಗ ಯಾವಾಗ ಅನ್ಕೊಂತೀವಿ? ಧ್ಯಾನ ಮಾಡ್ದಾಗ, ಧ್ಯಾನ ಸಾಧನೆಯಿಂದ ಅವೇರ್‌ನೆಸ್ ಬಂದಾಗ. ನಿನ್ನ ಸಂಸಾರ ವೈರಾಗ್ಯ ಅಲ್ಲ. ಓಹೋ! ಏನಪ್ಪಾ ಸಂಸಾರ ಅಲ್ಲ. ಸಂಸಾರ ವೈಭೋಗ. ಸಂಸಾರ. ಅಂದ್ರೆ ನೋಡಿ ಒಳ್ಳೇದು. ಸಾರ. ಸಾರ ಇದೆ ಅಲ್ಲಿ. ಜ್ಞಾನ ಇದೆ. ಅಂದ್ರೆ ನಿನ್ನ ಒಂದು ಬದಲಾವಣೆ ನೋಡು. ಸಂಸಾರನ ಬೈಯೋದಲ್ಲ ಮಾಸ್ಟರ್. ಸಮಾಜ, ಸಂಸಾರನ ಅಲ್ಲಿಂದ ಜ್ಞಾನ ತಗೋಬೇಕು. ಅಂದ್ರೆ ನಿನಗೊಂದು ಆಪರ್ಚುನಿಟಿ ಇದೆ ಅಲ್ಲಿ. ನೋಡಿ. ಅಂದ್ರೆ ನಿನ್ನ ಪರಿವರ್ತನೆ ನೋಡು. ಆ ಪರಿವರ್ತನೆಗಳು ಯಾವಾಗಾಗುತ್ತಂದ್ರೆ ನೀನು ನಾನು ಕಲಿಯಕ್ ಬಂದಿದ್ದೀನಿ ಅಂತಕ್ಕಂಥ ಒಂದು ವಿಶೇಷವಾದ ಪ್ರಜ್ಞೆಯಲ್ಲಿ ಇದ್ದಾಗ ಸಹಜವಾಗಿ ಎಲ್ಲಾನು ಆಸ್ವಾದಿಸ್ತೀಯ. ಅಂದ್ರೆ ಆ ಪ್ರತಿ ಕ್ಷಣ ಆಸ್ವಾದಿಸಿದಾಗ ಏನಾಗುತ್ತೆ? ಜ್ಞಾನ ಸಿಗುತ್ತೆ. ಜ್ಞಾನ ಸಿಕ್ಕಾಗ ಆನಂದ ಆಗುತ್ತೆ. ಸೆಲೆಬ್ರೇಷನ್ ಒಳಗಿಂದ ಶುರುವಾಗುತ್ತೆ. ಬ್ರಹ್ಮಾನಂದ ಶುರುವಾಗುತ್ತೆ. ನೋಡಿ. ಯಾಕೆ ಇರೋದು ಸಂಸಾರ? ಯಾಕೆ ಈ ಸಮಾಜ ಇದೆ ನೋಡಿ. ಪತ್ರಿಸಾರ್ ಯಾಕೆ ಹೇಳ್ತಾರೆ ಮಧ್ಯ ಮಾರ್ಗ? ಇದು ಶ್ರೇಷ್ಠವಾದ ಆಶ್ರಮ ಇದು. ಕೊನೆಯ ಆಶ್ರಮ. ಕೊನೆಯ ಜನ್ಮಗಳೆಲ್ಲ ಸಂಸಾರದಲ್ಲೇ ಸಾಧಕರಾಗೋದು. ಎನ್‌ಲೈಟನ್ಮೆಂಟ್ ಪಡೆಯೋದು. ಮುಕ್ತಿ ಪಡೆಯೋದು. ಯಾಕಂದ್ರೆ ಅಷ್ಟು ಕಲಿತೀವಿ ಸಂಸಾರದಲ್ಲಿ ನಾವು. ಅದು ಬಿಟ್ಟು ಸಂಸಾರ ಬೇಡ ನನ್ಗೆ. ಆ ನಾನು ಬರೀ ಧ್ಯಾನ ಪ್ರಚಾರ ಮಾಡ್ತಂದ್ರೆ ಅವನಂತ ಮೂರ್ಖ ಯಾರಿಲ್ಲ. ಶತಮೂರ್ಖ ಅವನು. ಆ ನೋಡಿ. ಪತ್ರಿ ಸಾರು ಇನ್ನೊಂದ್ ಕಟ್ಟಿಗೆ ತಗೊಂಬರ್ತಿದ್ರು ಸಂಸಾರ ಬಿಡ್ತೀನಂದ್ರೆ. ಯಾಕೆ ಅಷ್ಟು ಸೀರಿಯಸ್‌ನೆಸ್ ಅಂದ್ರೆ ಸಂಸಾರದ ಮೇಲೆ? ಇಷ್ಟು ಇದೆ ಕಲಿಯಕ್ಕೆ. ಇಷ್ಟು ಬಿಟ್ಬಿಟ್ಟು ಏನೋ ಹೋಗಿ ಪ್ರಚಾರ ಮಾಡ್ತೀನಿ, ನಾನು ಮಾಸ್ಟರ್ ಆಗ್ತೀನಿ ಅಂತಂದ್ರೆ ಮೂರ್ಖರು. ಗೊತ್ತಿಲ್ಲ. ಎಲ್ಲಾನು ಮಾಡ್ಬೇಕು ಮಾಸ್ಟರ್ಸ್. ಎಲ್ಲಾನು ಮಾಡ್ಬೇಕು. ಪ್ರತಿಯೊಂದ್ರಲ್ಲೂ ಕೂಡ ಎಚ್ಚರವಾಗಿ ಬದುಕ್ಬೇಕು. ಯಾವುದಕ್ಕೂ ಅಂಟಬಾರ್ದು. ಅದು ಇಂಪಾರ್ಟೆಂಟು. ಸಂಸಾರಕ್ಕೆ ಅಂಟಬೇಡ. ಕೆಲ್ಸಕ್ಕೂ ಅಂಟಬೇಡ. ಮಾಡು. ಕೀ ಇರೋದದು. ಸೇವೆ ಮಾಡು. ಸೇವೆಗೆ ಅಂಟಬೇಡ. ಅಲ್ಲಿ ಕೂಡ ಅನುಭವ ಬರುತ್ತೆ. ಸೇವೆಗೆ ಅಂಟಿದ್ವಾ, ಧ್ಯಾನ ಕೇಳಿಲ್ಲ ಅಂತ ದುಃಖ ಬರುತ್ತೆ. ನೀನ್ ಹೇಳ್ದಿ, ನಿನ್ ಕೆಲ್ಸ ಮುಗೀತು. ಬಾ ನೀನು. ನಿನ್ ಕೆಲ್ಸ ನಿಂದು. ಓದು, ಧ್ಯಾನ ಮಾಡು, ಸಂಗೀತ ಕೇಳು, ನಾಟ್ಯ ಮಾಡು. ಎಷ್ಟಿದೆ. ಮತ್ತೆ ಇನ್ನೊಬ್ನ ಯಾರೋ ಬಂದ್ ಕೇಳ್ದ, ಮತ್ತೆ ಹೇಳು. ಆ ಅವನಿಗೆ ಹೇಳ್ದ, ಬಿಟ್ಟು ಬಿಡು. ಸಾಕು ಮುಗೀತು. ನೆಕ್ಸ್ಟ್ ಏನ್ ಮಾಡು? ನಿನ್ ಕೆಲ್ಸ ನಿಂದು. ನಿನ್ ದಾರಿ ನಿಂದು.
ಅವ್ನು ಇನ್ನೂ ಕೇಳ್ತಾ ಇದ್ದಾನ, ಇನ್ನೂ ಸಮಯ ಕೊಡು. ನಿನಗೆ ಸಮಯ ಇದ್ರೆ. ಇಲ್ಲ ನಾಳೆ ಬಾ ಅಂತ ಹೇಳು. ನೋಡಿ. ಸೊ, ಕಲಿಯಕ್ಕೆ ಎಷ್ಟಿದೆ ಮಾಸ್ಟರ್, ಲೆಕ್ಕ ಇಲ್ಲದಷ್ಟಿದೆ ಪ್ರತಿ ಕ್ಷಣ ಕೂಡ. ಏನಾಗ್ಬೇಕು, ನಿನ್ನಲ್ಲಿ ಜಾಗೃತೆ ಸ್ಟಾರ್ಟ್ ಆಗ್ಬೇಕು, ಎಚ್ಚರಿಕೆ ಸ್ಟಾರ್ಟ್ ಆಗ್ಬೇಕು. ಯಾವಾಗಪ್ಪ ಎಚ್ಚರಿಕೆ ಸ್ಟಾರ್ಟ್ ಆಗುತ್ತಂದ್ರೆ, ನೀನು ಧ್ಯಾನವನ್ನ ನಿನ್ ಜೀವನದಲ್ಲಿ ಒಂದು ಅಂಗ. ಧ್ಯಾನ ಇಲ್ಲಂದ್ರೆ ಜೀವನ ಇಲ್ಲ ಅಂತ ಅನ್ಕೋಬೇಕು. ಜೀವನಕ್ಕೋಸ್ಕರ ಧ್ಯಾನ ಅಲ್ಲ, ಧ್ಯಾನನೇ ಜೀವನ ಆಗ್ಬೇಕು. ಯಾವಾಗ ಧ್ಯಾನನೇ ಜೀವನ ಆಗುತ್ತೆ, ಅವಾಗ ಎಲ್ಲ ಆನಂದನೇ ಇರುತ್ತೆ. ಧ್ಯಾನದ ಏನಪ್ಪಾ ನಿನಗೆ ಔಟ್‌ಪುಟ್ ಏನಪ್ಪಾ ಅಂದ್ರೆ ಬ್ರಹ್ಮಾನಂದ. ಬ್ರಹ್ಮಾನಂದ ಕಣ್ ತೆಗೆದಾಗ ಸಿಗ್ತಾನೇ ಇರುತ್ತೆ. ಎಲ್ಲಿಂದ? ಆ ಆ ಒಂದು ಕೆಲಸಗಳಿಂದ ನಿನ್ಗೆ ಅಲ್ಲಿಂದ ಜ್ಞಾನ ಏನ್ ಬರುತ್ತೆ, ಆ ಜ್ಞಾನದಿಂದ ವೈಭೋಗ, ಬ್ರಹ್ಮಾನಂದ. ಬರೀ ಧ್ಯಾನದಿಂದ ಮಾತ್ರ ಅಲ್ಲ, ಜ್ಞಾನದಿಂದ ಕೂಡ ವೈಭೋಗ. ಫಸ್ಟ್ ಬಿಗಿನಿಂಗ್ ಏನು ಧ್ಯಾನದಿಂದ, ಕಣ್ ತೆಗೆದ ಮೇಲೆ ಯಾವಾಗ ಎಚ್ಚರಿಕೆ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಜ್ಞಾನ ಸಿಗುತ್ತೆ ನಿನಗೆ, ಅಲ್ಲಿಂದ ಆನಂದ ಸಿಗುತ್ತೆ. ಇದು ಮಾಸ್ಟರು ಬದುಕ್ತಕ್ಕಂತ ರೀತಿ. ಹೀಗ್ ಬದುಕ್ಬೇಕು. ನೋಡಿ, ಲಾರಿ ಮಹಾಶಯರು ಪೋಸ್ಟ್ ಮಾಸ್ಟರ್ ಆಗಿದ್ರು ಅವರು. ನೋಡಿ, ಎನ್‌ಲೈಟನ್ ಮಾಸ್ಟ್ರು. ಪೋಸ್ಟ್ ಮಾಸ್ಟರ್ ಆಗಿ ಆ ಎನ್‌ಲೈಟನ್ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾನೆ ಅವರು ಆ ಒಂದು ಧ್ಯಾನವನ್ನ, ಆ ಆ ಒಂದು ಜ್ಞಾನವನ್ನ ಪಡಿತಾನೇ ಇದ್ರು. ಅಂದ್ರೆ ಫಸ್ಟು ಏನಾಗ್ಬೇಕು, ಜ್ಞಾನವಂತರಾಗ್ಬೇಕು. ಹೇಗಪ್ಪ ಆಗ್ತೀವಿ ಅಂದ್ರೆ, ಆ ಧ್ಯಾನ, ಅಖಂಡ ಧ್ಯಾನ ಸಾಧನೆಯಿಂದ ಆಗ್ತೀವಿ ಮಾಸ್ಟರ್ಸ್, ತಿಳ್ಕೊಳ್ಳಿ. ಯಾವಾಗ ಆ ಧ್ಯಾನ ಪರಿತ ಒಂದು ಲೆವೆಲ್‌ಗೆ ಸಿಗುತ್ತೆ, ನಮಗೆ ಗೊತ್ತಾಗುತ್ತೆ. ಯಾವಾಗಪ್ಪ ಧ್ಯಾನದ ಒಂದು ನಾನು ರೀಚ್ ಆಗಿದ್ದೀನಿ ಒಂದು ಸ್ಟೇಜ್‌ಗೆ ಅಂತ, ಅವಾಗೇನಾಗುತ್ತೆ, ಮಾಡಿದ್ದೆಲ್ಲ ನನಗೆ ಪ್ರತಿ ಕೆಲಸ ಕೂಡ ಜ್ಞಾನಮಯವಾಗುತ್ತೆ. ಅದು ನಮಗೆ ಗೊತ್ತಾಗೋದು, ಯಾರು ಹೇಳೋದಲ್ಲ. ಯಾರೋ ಬಂದು ನಿಮಗೆ ಹೇಳೋದಲ್ಲ. ಒಬ್ಬ ಗುರು ಕೂಡ ಹೇಳಲ್ಲ ಅದನ್ನ ಅಲ್ಟಿಮೇಟ್ಲಿ. ಕೆಲವೊಂದು ಟೈಮಲ್ಲಿ ಹೇಳ್ತಾನೆ ಗುರು, "ಹೋಗು ಧ್ಯಾನ ಪ್ರಚಾರ ಮಾಡು, ಸಾಕು ಧ್ಯಾನ ಮಾಡಿದ್ದು" ಅಂತ ಹೇಳ್ತಾನೆ. ಅದು ಡಿಪೆಂಡ್ಸ್ ಪರ್ಸನ್‌ಗೆ. ಬಟ್ ಮ್ಯಾಕ್ಸಿಮಮ್ ಕೇಸು ನಮಗೆ ಗೊತ್ತಾಗುತ್ತದು. ಬೇರೆಯವ್ರು ಹೇಳೋದು ಮತ್ತೆ ಅದು ಇನ್ಫಾರ್ಮೇಷನ್ ಅಷ್ಟೇ. ಬಟ್ ನಿನಗೆ ನೀನು ತಿಳ್ಕೊಂತೀಯಲ್ಲ, ಅದು ರಿಯಲೈಸೇಷನ್. ರಿಯಲೈಸೇಷನ್‌ಗೆ ಇನ್ಫಾರ್ಮೇಷನ್ ಡಿಫರೆನ್ಸ್ ಇದೆ ಮತ್ತೆ. ನೋಡಿ. ಹಾಗಾಗಿ ಪ್ರತಿ ಕ್ಷಣ ಕೂಡ ಎಚ್ಚರವಾಗಿ ಬದುಕಬೇಕು. ಓಪನ್ ಆಗ್ಬೇಕು ಫಸ್ಟು. ನಾವು ಕ್ಲೋಸ್ಡ್ ಆಗ್ಬಾರ್ದು. ಇಲ್ಲೇನಿದೆ ಕಲಿಯಕ್ಕೆ ಅಂತಲ್ಲ. ಬೇರೆ ಸೊಸೈಟಿಗಳಲ್ಲೇ ಕಲಿಯಕ್ಕಿದೆ. ನೀವೆಲ್ಲೋ ಹೋದ್ರಿ, ಯಾವ ದೇವಸ್ಥಾನಕ್ಕೆ ಹೋದ್ರಿ, ಯಾವುದೋ ಒಂದು ಬೇರೆ ಆಧ್ಯಾತ್ಮಿಕ ಸಂಸ್ಥೆಗೆ ಹೋದ್ರಿ, ಕಲಿಯೋಕೆ ಎಷ್ಟಿದೆ, ಓಪನ್ ಆಗು ನೀನು ಫಸ್ಟು. ಓಪನ್ ಆದಾಗ ಏನಾಗುತ್ತೆ, ಆ ಜ್ಞಾನನ ಸ್ವಾದನ್ನ ನೀನು ತಗಂತೀಯ ನೀನು. ಕಂಡೀಷನ್ ಆಗಿ ನೀನು ಓಹೋ! ಏನೂ ಇಲ್ಲ ಕಲಿಯಕ್ಕೆ, ನನ್ನಲ್ಲಿ ನಮ್ಮ ಸೊಸೈಟಿಲೇ ಎಲ್ಲ ಕಲಿಯಕ್ಕಿದೆ ಅಂದ್ರೆ, ನೀನು ಕಲಿಯಲ್ಲ. ಹೋಗು ಆ ಸೊಸೈಟಿಗೆ ಹೋಗು, ಕಲಿ. ಏನ್ ಬೇಕು ತಗೊಂಬಾ. ಆ ಮತ್ತೆ ನಿನ್ ಕೆಲ್ಸ ನಿಂದು, ನಿನ್ ಸೊಸೈಟಿ ನಿಂದು, ನಿನ್ ಗುರು ನಿಂದು. ಅದೇ ಓಪನ್ ಆಗ್ಬೇಕು ಯಾವಾಗ್ಲೂ ಕೂಡ. ಆ ಕಲಿಯಕ್ಕೋಸ್ಕರನೇ ಎಲ್ಲಾ ಕಡೆ ಹೋಗ್ತಿದೀಯ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ನಾವ್ ಯಾಕೆ ಎಲ್ಲಾ ಕಡೆ ಅಡ್ಡಾಡ್ತಿದೀವಿ, ಎಲ್ಲಾ ಕಡೆ ಎಲ್ಲರನ್ನ ಯಾಕೆ ಕೇಳಿಸ್ಕೊಂತಿದೀವಿ? ಸಮಸ್ಯೆಗಳು ಯಾಕೆ ಬಂದಿದಾವೆ ನಮಗೆ? ಏನೇ ಆಗ್ಬೋದು. ಅಂದ್ರೆ ಕಲಿಯಕ್ಕೋಸ್ಕರ ಬಂದಿದಾವೆ. ಆಪರ್ಚುನಿಟೀಸ್, ಎಲ್ಲಾ ಆಪರ್ಚುನಿಟೀಸ್. ಏನ್ ಆಪರ್ಚುನಿಟಿ ಅಂದ್ರೆ ಕಲಿಯಕ್ಕೋಸ್ಕರ ಆಪರ್ಚುನಿಟೀಸ್ ಅವೆಲ್ಲ. ಹೀಗ್ ಬದುಕಿದ್ರೆ ಏನಾಗುತ್ತೆ, ನಿನಗೆ ಆನಂದಕ್ಕೆ ಮಿತಿನೇ ಇರೋದಿಲ್ಲ. ದಿನ ನಿನ್ನ ಆತ್ಮದಲ್ಲಿ ಆ ಒಂದು ಜ್ಞಾನ ವಿಕಾಸ ಆಗ್ತಾನೇ ಇರುತ್ತೆ. ಅದು ಬೇಕು. ಅದು ಬಿಟ್ಟು ನಾನು ಬರೀ ಧ್ಯಾನದಲ್ಲೇ ನನಗೆ ಸಿಗ್ತಾ ಇದೆ. ಆ ಕಣ್ ತೆಗೆದ್ರೆ ವೈರಾಗ್ಯಪ್ಪ, ಬೇಜಾರಂದ್ರೆ ಇರೋ ಧ್ಯಾನ ಶಕ್ತಿ ಕೂಡ ಹೋಗುತ್ತೆ. ತಿಳ್ಕೊಳ್ಳಿ. ಆ ಶಕ್ತಿ ವೃದ್ಧಿಸ್ಬೇಕು ಅಂತಂದ್ರೆ ಕಣ್ ತೆಗೆದ ಮೇಲೆ ಎಚ್ಚರವಾಗಿ ಬದುಕೋದು ಇಂಪಾರ್ಟೆಂಟು. ಎಚ್ಚರವಾಗಿ ಬದುಕಬೇಕು. ಏನ್ ಮಾತಾಡ್ತಿದೀವಿ? ಏನ್ ಆಲೋಚನೆ ಮಾಡ್ತಿದೀವಿ? ಯಾರ ಬಗ್ಗೆ ಏನ್ ಆಲೋಚನೆ ಮಾಡ್ತಿದೀವಿ? ಗಮನಿಸು. ಪ್ರತಿ ಕ್ಷಣ ಗಮನಿಸು. ನೀನು ಗಮನಿಸೋನೆ ನೀನು. ನೀನ್ ಯಾರು ಆತ್ಮ. ಆತ್ಮ ಅದೇನು ಗಮನಿಸ್ತಾ ಇರುತ್ತೆ. ಎಲ್ಲ ಗಮನಿಸ್ತಾ ಇರುತ್ತೆ. ಆ ಗಮನಿಸುವಿಕೆ ಪ್ರಾರಂಭ ಆದ ತಕ್ಷಣ ನಾವು ಮಾಡ್ತಕ್ಕಂಥ ತಪ್ಪುಗಳು ಅಲ್ಲಲ್ಲೇ ಗೊತ್ತಾಗ್ತವೆ. ಡೆಡ್ ಆಗಿ ಮಷೀನ್ ಆಗಿ ಬದುಕಿದ್ರೆ ಏನಾಗುತ್ತೆ? ಇರೋ ಶಕ್ತಿ ಕೂಡ ಹೋಗುತ್ತೆ. ಮನುಷ್ಯ ಮಷೀನ್ ಆಗ್ಬಾರ್ದು ನೀನು. ಮಷೀನ್ ಆಪರೇಟ್ ಮಾಡೋನ್ ಆಗ್ಬೇಕು ನೀನು. ಆಪರೇಟ್ ಮಾಡೋರು ಯಾರು? ನಿನ್ನ ಚೈತನ್ಯ. ಆ ಗೊತ್ತಾಗುತ್ತೆ ಆ ಚೈತನ್ಯಕ್ಕೆ ಆಪರೇಟ್ ಮಾಡೋದು. ಯಾವಾಗ ಆಪರೇಟ್ ಮಾಡ್ಬೇಕು, ಯಾವಾಗ ಆಪರೇಟ್ ಮಾಡ್ಬಾರ್ದು, ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸ್ಟಾಪ್ ಮಾಡಿದಾಗ ಶಕ್ತಿ ಉಳಿಯುತ್ತೆ. ಆಪರೇಟ್ ಮಾಡಿದಾಗ ಜ್ಞಾನ ಸಿಗುತ್ತೆ. ನೋಡಿ.
ಹಾಗಾಗಿ ಕಣ್ ತೆಗೆದಾಗ ಎಚ್ಚರವಾಗಿ ಬದುಕ್ಬೇಕು ಮಾಸ್ಟರ್ಸ್. ಅವಾಗ ಆನಂದ ಸಿಗೋದು. ಸುಮ್ನೆ ಬದುಕಿದ್ವಾ ದುಃಖ ಸಿಗುತ್ತೆ. ಶಕ್ತಿಹೀನರಾಗ್ತೀವಿ ನಾವು. ಹಾಗಾಗಿ ಎಚ್ಚರ, ಎಚ್ಚರ. ನಮ್ಮ ಗುರುಗಳು ಇವನು ಎಚ್ಚರವಾಗಿದ್ದಾನಾ ಇಲ್ಲ ಅಂತ ಫಸ್ಟ್ ಪರೀಕ್ಷೆ ಮಾಡ್ತಿದ್ರು. ನಾವು ಅವ್ರ ಹತ್ರ ಹೋದ್ರೆ ಆಟೋಮ್ಯಾಟಿಕ್ ಸೆಟ್ ಔಟ್ ಆಗ್ಬಿಡ್ತಿದ್ವಿ ಬಿಗಿನಿಂಗಲ್ಲಿ. ಆಮೇಲೆ ಕೊನೆಗೆ ನಮಗೆ ಹ್ಯಾಬಿಟ್ ಆಗ್ಬಿಡ್ತದೆ ಅದು. ಎಚ್ಚರವಾಗಿ ಬದುಕೋದು. ನಮ್ಮ ಜೀವನ ಕೂಡ ಎಚ್ಚರ ಆಯ್ತು. ಫಸ್ಟ್ ನಮ್ನ ಅವ್ರೇನ್ ರೆಡಿ ಮಾಡಿದ್ರು ಅಂದ್ರೆ ಎಚ್ಚರವಾಗಿ ಬದುಕೋದು ರೆಡಿ ಮಾಡಿಸಿದ್ರು ನಮ್ನ. ನಾನು ಕೂಡ ಅದೇ ಮಾಡೋದು ನನ್ನ ಹತ್ರ ಬಂದ್ರೆ ಫಸ್ಟ್. ಸುಮ್ನೆ ಬದುಕಬಾರ್ದು ಅದು ಇಂಪಾರ್ಟೆಂಟ್. ಸುಮ್ನೆ ಬದುಕಿದ್ವಾ ನಾನ್ ಮೆಡಿಟೇಟರ್ಸ್ ಅಷ್ಟೇ. ನೀವು ಧ್ಯಾನ ಮಾಡಿ ವೇಸ್ಟ್. ಹ್ಮ್. ಸೊ ಇದು ಪ್ರಾಕ್ಟೀಸ್ ಆಗ್ಬಾರ್ದು. ಮತ್ತೆ ಪ್ರಾಕ್ಟೀಸ್ ಆದ್ರೆ ಥಾಟ್ ಆಗುತ್ತೆ ಅದು ತಿಳ್ಕೊಳ್ಳಿ. ಇದು ಒಂದು ನ್ಯಾಚುರಲ್ ವೇ ಆಗ್ಬೇಕು. ನ್ಯಾಚುರಲ್ ಸ್ಥಿತಿ ಆಗ್ಬೇಕು. ಸಹಜ ಸ್ಥಿತಿ ಆಗ್ಬೇಕು. ಅದು ಅವೇರ್‌ನೆಸ್. ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅವೇರ್‌ನೆಸ್ ಅಂತಲ್ಲ. ಪ್ರಾಕ್ಟೀಸ್ ಇಲ್ಲ ಮತ್ತೆ. ಡಿಫರೆನ್ಸ್ ಇದೆ ಮತ್ತೆ ಮಾಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ. ಅದು ಸ್ಥಿತಿ ಬಂದ್ಬಿಡ್ಬೇಕು. ಎಲ್ಲಿಂದ ಬರುತ್ತೆ? ಧ್ಯಾನದಿಂದ ಪ್ಲಸ್ ಸೀರಿಯಸ್‌ನೆಸ್ ಇಂದ ಬರುತ್ತೆ. ಸೀರಿಯಸ್‌ನೆಸ್ ವೆರಿ ಸೀರಿಯಸ್ ಇರ್ಬೇಕು ನಾವು ಕಣ್ ತೆಗೆದಾಗ. ಸೀರಿಯಸ್ ಅಂದ್ರೆ ಬೇಜಾರಾಗಿ ಫುಲ್ಲು ಡಿಸಿಪ್ಲಿನ್ ಆಗಲ್ಲ. ಒಬ್ಬ ಮಿಲಿಟರಿ ಪರ್ಸನ್ ತರ ಅಲ್ಲ. ಅಂದ್ರೆ ನಮ್ಮ ಆಧ್ಯಾತ್ಮದ ಕಡೆ ಸೀರಿಯಸ್‌ನೆಸ್. ನಾನು ಕಲಿತಿದ್ದೀನಿ ಅಂತಕ್ಕಂಥ ಆ ಒಂದು ಪ್ರಜ್ಞೆ ಇದ್ದುಬಿಟ್ಟು ಇದ್ದಾಗ ಏನಾಗುತ್ತೆ, ಜ್ಞಾನ ಸಿಗ್ತಾ ಇರುತ್ತೆ. ಅವಾಗ ಆನಂದ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಬೇಜಾರಿರೋದಿಲ್ಲ. ಓಕೆ. ಥ್ಯಾಂಕ್ ಯು ಮಾಸ್ಟರ್ಸ್.